ತುಂಬ ದಿವಸ ಆದಮೇಲೆ ಗಿಲ್ಲಿ ಫನ್ನಿ ಮತ್ತು ಫೈರ್ ಮೋಡಲಿದ್ದ ನಿನ್ನೆ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಸೋಮವಾರ ಟಾಸ್ಕ್ಗೆ ನಾಮಿನೇಷನ್ ಕಂಟಿನ್ಯೂ ಆಯಿತು. ಕಂಟಿನ್ಯೂ ಆಗಿ ಎಷ್ಟು ಜಾನ್ವಿ ಜಾನ್ವಿ ಅಂತ ಬಿಡ್ತಾರೆ, ಅಶ್ವಿನಿ ಮತ್ತು ರಘುನ ಬಿಟ್ಟು ಟೋಟಲ್ ಟೀಮ್ ಎಲ್ಲ ನಾಮಿನೇಟ್ ಆದರು. ಯಾರು? ರಘು, ಅಶ್ವಿನಿ ಬಿಟ್ಬಿಟ್ಟು ರಜತ್ತು, ಚೈತ್ರ ಅವ್ರು ನಾಮಿನೇಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಈ ವಾರ ಬಂದವರೆ. ಧನುಷ್ ಕ್ಯಾಪ್ಟನ್, ಈ 5 ಜನ ಬಿಟ್ಟು ರಿಮೈನಿಂಗ್ ಎಲ್ಲರೂ ಗಿಲ್ಲಿ, ಕಾವ್ಯ, ರಾಶಿಕಾ, ರಕ್ಷಿತಾ, ಸೂರಜು, ಧ್ರುವಂತು, ಅಭಿ ಈ ಜನ ನಾಮಿನೇಟ್ ಆದರು. ಮಾಡು ಈ ಜನ ನಾಮಿನೇಟ್ ಆದರು. ಈ ನಾಮಿನೇಷನ್ ಪ್ರಾಸೆಸ್ಸಲ್ಲಿ ಹಿಂದೆ ಬಂದ ಇದರಲ್ಲಿ ಸುಸ್ತಾರಲ್ವಾ, ಬೆನ್ನಿಗೆ ಚೂರಿ ಹಾಕೋದು ಸಖತ್ತಾಗಿತ್ತು ಅದು ಅವ್ರ ಟಾಸ್ಕು. ಎಸ್ಪೆಷಲಿ ನೆನ್ನೆ ಗಿಲ್ಲಿ ಮಾಡಿದಂತೂ ಅಲ್ಟಿಮೇಟು. ಮೊದಲು ಸೂರಜ್ಗೆ ಫುಲ್ ಅವಳಿ ಕೊಟ್ಟ, ಅವ್ರ ಮಾತು ತಿರುಗಿದು ಅವ್ರಿಗೆ ತಿರುಗಿಸಿ ಚಿಂದಿ ಓಡಾಯಿಸ್ಬಿಟ್ಟ ನೆನ್ನೆ. ಅದಾದಮೇಲೆ ಎಲ್ಲರದು ಆಯಿತು, ಬಟ್ ಇವ್ರದ್ದು ಹೈಲೈಟ್ ಆಗಿತ್ತು. ರಾಶಿಕಾಗೆ ಏನು ಕೊಟ್ಟಿದ್ದು ಬಿಲ್ಡಪ್. ರಾಶಿಕಾ ಏನು ಕಾವ್ಯ, ಗಿಲ್ಲಿ ಅದು ಇದು ಅಂತ ಬರೀ ಇದೇ ಆಗ್ತಾಯಿತ್ತು. ಈ ರೋದನೆ ಕೊಡ್ತಾಯಿದ್ದಲ್ಲ, ಅದನ್ನೇ ಹಿಡ್ಕೊಂಡು ಕೊಟ್ಟ ಗಿಲ್ಲಿ. ಅವಳೊಂದು ಮಾತು ಹೇಳಿದ್ರೆ ಅದನ್ನ ಹಿಡ್ಕೊಂಡೆ ಇದು ಮಾಡೋದು. ಕ್ಯೂಟ್ ಆಗಿದೆಯಾ ಅಂದರೆ ನನಗೆ ಗೊತ್ತು ಅಂದರೆ ಈ ಸುಳ್ಳು ಒಪ್ಕೊಂಬಿಟ್ಟ ಅಂತ ಹೇಳ್ಬಿಟ್ಟು ಒಳ್ಳೆ ಚಿಂದಿ. ನಿಜವಾಗ್ಲೂ ಹೇಳಬೇಕಂದ್ರೆ ಈ ಲಾಸ್ಟ್ ವಾರ ಯಾವುದದು ಈ ಪ್ಯಾಲೇಸು ಟಾಸ್ಕು, ಉಗ್ರಂ ಮಂಜು ಅವ್ರದ್ದು ರೋದನೆ, ಅದಕ್ಕೆ ಮುಂಚೆ ವಾರ ಸ್ವಲ್ಪ ಡೌನ್ ಆಗಿದ್ದ. ಈ ವಾರ ಫುಲ್ ಫೈರ್ ಮೂಡು, ಫನ್ನಿ ಮೂಡು. ಈ ಥರನೇ ಆಡಿದ್ರೆ ಸಾಕು, ಬೇರೆ ಯಾರ್ದು ಇದು ಬೇಡ. ರಕ್ಷಿತಾಗೆ ಸ್ವಿಚ್ಬಿಟ್ಟು ಹೇಳ್ದ, ಬರೀ ಅಡುಗೆ ಮಾಡಿನ ಕೆಲಸ ಮಾಡಲ್ಲ ಅಂತ ಹೇಳ್ತೀಯಲ್ಲ, ನೀನು ಬರೀ ಅಡುಗೆ ಮನೇಲಿ ಇರ್ತೀಯಲ್ಲ, ನೀನೇನು ಕೆಲಸ ಮಾಡ್ತೀನಿ ಅಂತ. ಅವ್ಳು ರಕ್ಷಿತಾ ಏನು ಸ್ಮಾರ್ಟ್ ನೋಡಿ. ಗಿಲ್ಲಿ ಮಾತಾಡ ರಿಪ್ಲೈ ಕೊಡೋಲ್ಲ, ಗೊತ್ತು. ಯಾಕಂದರೆ ರಿಪ್ಲೈ ಕೊಟ್ಟರೆ ಸೂರಜ್ಗೆ ಆಯ್ತಲ್ಲ ಅದೇ ಗತಿನೇ. ಅಣ್ಣ ಕೊಡ್ತಾವನೇ ರಿಪ್ಲೈ ಸೂರಜ್ಜು. ಫೈನಲಿ ಬಿಟ್ಟು ಹೋಗ್ಬಿಟ್ಟ, ಗಿಲ್ಲಿ ಮಾತಾಡೋದಕ್ಕೆ ಬಿಟ್ಟು ಹೋಗ್ಬಿಟ್ಟ. ಅಲ್ಲಿ ಸೂಪರಾಗಿತ್ತು ಮಾತಾಡಿದ್ದು. ಆಮೇಲೆ ಈ ಟಾಸ್ಕ್ ಫಿನಿಷ್ ಆಯಿತು. ನೆಕ್ಸ್ಟು ಈ ಧ್ರುವಂತ ಬಗ್ಗೆ ಹೇಳ್ಬೇಕಪ್ಪ. ಅಣ್ಣ ಬರೀ ಅವನ ಬಗ್ಗೆನೇ ಡೌ. ಫಸ್ಟ್ ಅಶ್ವಿನಿ ಇವಾಗ ಜೊತೆ ಜಾನ್ವಿ ಇಲ್ವಲ್ಲ, ಅವನೇ ಅಶ್ವಿನಿ ಜೊತೆ ಕೂತ್ಕೊಂಡು ಮಾತಾಡೋದು. ಯಾಕಂದರೆ ಧ್ರುವನ್ ಜೊತೆ ಯಾರೂ ಮಾತಾಡ್ತಾ ಇಲ್ಲ. ಅಭಿ ಕೂತ್ಕೊಂಡು ಅದೇ ಮಾತಾಡ್ತಾ ಇದ್ದೆ ಧನುಷ್ ಹತ್ರ. ಅವನ ಬಗ್ಗೆ ನಾವು ಅಷ್ಟೇ ಓಪನ್ನು, ಯಾರಿಗೂ ಎದುರಲ್ಲ, ಬೋಲ್ಡು ಅದು ಇದು. ಈ ಸೆಲ್ಫ್ ಇದು ಹೊಡಿತಾರಲ್ವ ತಮಟೆ, ಈ ಸೆಲ್ಫ್ ತಮಟೆ ಹೊಡೆಯೋರು ತುಂಬ ದಿವಸ ಒಳಗಿರಲ್ಲ. ಓಕೆ, ನೋಡಬೇಕು ಈ ಮನುಷ್ಯ ಆಲ್ರೆಡಿ ಹೋಗ್ಬೇಕಂತ ಕಳ್ಸ್ಬಿಡ್ಬೇಕಪ್ಪ. ಈ ಮನುಷ್ಯ ಇಂಟ್ರೆಸ್ಟ್ ಇಲ್ದಾರ ಆಡೋದಕ್ಕೆ ಒಳಗೆ ಹೆಂಗೋ ಆಡಿಯನ್ಸಾಗಿ ನೋಡ್ತಾವನಷ್ಟೇ, ಆಚೆ ಹೋಗಿ ನೋಡಲಿ ಅಷ್ಟೆ. ಯಾಕಂದರೆ ಅವನಿಗೂ ಯಾರೂ ಆಗ್ತಾಯಿಲ್ಲ, ಎಲ್ರಿಗೂ ಅವನು ಆಗ್ತಾಯಿಲ್ಲ, ಹಂಗೆ ನಡೀತಾಯಿದೆ. ಆಮೇಲೆ ಈ ಟಾಸ್ಕ್ ಮುಗಿದ್ಮೇಲೆ ರಘುಗೂ ರಕ್ಷಿತಾಗ ರೋದನೆ ಕೊಟ್ಟ ಗುಡ್ಸೋವಾಗ ಗಿಲ್ಲಿ. ಓಕೆ, ರಘು ಯಾಕೋ ಲೈಟಾಗಿ ಚೇಂಜ್ ಆಗ್ತಾವ್ರ ಮನುಷ್ಯ, ಏನೋ ಗೊತ್ತಿಲ್ಲಪ್ಪ. ಬಟ್ ಚೆನ್ನಾಗಿ ಆಡ್ತಾಯಿದ್ದಾರೆ, ಅವರು ಲೆವೆಲ್ಗೆ ಆಡ್ತಾಯಿದ್ದಾರೆ. ನೆಕ್ಸ್ಟು ಇನ್ನೊಂದು ಟಾಸ್ಕು, ಕ್ಯಾಪ್ಟನ್ಸಿ ಟಾಸ್ಕು. ಈ ಕ್ಯಾಪ್ಟನ್ಸಿ ಟಾಸ್ಕ್ ಏನಂದರೆ ಸೇಮ್ ಫಸ್ಟ್ ಬಂತಲ್ಲ ಜಂಟಿ, ಅದೇ ಥರನೇ. ಬಟ್ ಅವರವರು ಇದು ಮಾಡ್ಕೋಬೇಕು. ಹೇಗೆ ಅಂದರೆ ಒಂದು ಸ್ಟೇಜಲ್ಲಿ ಬಂದು ಮಾತಾಡಬೇಕು. ಇದರಲ್ಲಿ ಏನು ಇನ್ನೊಂದೊಂದು ಇನ್ಕ್ಲೂಡು, ಚೈತ್ರ ಮತ್ತು ರಜತ ಆಡಬೇಕು. ಏನು ಇನ್ಕ್ಲೂಡ್ ಅಂದರೆ ಎಲ್ಲ ಲೇಡೀಸ್ ಎಲ್ಲ ಕೂತಿರ್ತಾರೆ, ಇವ್ರ ಬಗ್ಗೆ ಮಾತಾಡಬೇಕು. ಏನು ಮಾಡಿದೆ, ಏನು ಇಲ್ಲಿ ಸಾಧನೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾತಾಡಬೇಕು. ಯಾರು ಎಸ್ ಅಂತ ಹುಡುಗಿರು ಕೈ ತೆಗಿತಾರೋ ಅವ್ರ ಜೊತೆ ಸೇರೋದಕ್ಕೆ. ಅದರಲ್ಲಿ ಸಪೋಸ್ ಒಂದು 3 ಜನ ಎಸ್ ಅಂತ ಕೈ ತೆಗೆದ್ರೆ ಅದರಲ್ಲಿ ಇವ್ರು ಚೂಸ್ ಮಾಡ್ಕೋಬೋದು, ಜೆಂಟ್ಸು. ಆ ಥರ ಮೊದಲು ಹೋಗಿ ಮಾತಾಡಿದ್ದೆ ಧ್ರುವಂತ. ನಾನು ಹಿಂಗೆ ಮಾಡಿದೆ, ಓಪನಾಗಿ ಮಾಡಿದೆ. ಅದೇ ಇಲ್ಲಿ ಒಳಗೆ ಹೇಳ್ತಾ ಇದ್ನಲ್ಲ, ಅದನ್ನೇ ರಿವರ್ಸಾಗಿ ಹೇಳ್ದೆ. ಅಲ್ಲಿ ಒಬ್ಬರು ತೆಗ್ದಿಲ್ಲ ಎಸ್ ಅಂತ. ಸೊ ಅವರಿಗೆ ಯಾರೂ ಸೆಲೆಕ್ಟ್ ಮಾಡಿಲ್ಲ ಧ್ರುವಂತ. ಇದು ಮಾಡಿ ಸೈಡಿಗೆ ಕೂಡಿಸ್ಬಿಟ್ರು. ನೆಕ್ಸ್ಟು ಮಾಳೋ ಬಂದು ಮಾತಾಡ್ದ. ಬೇಸಾಗಿ ಮಾತಾಡೋವಾಗಲೇ ನನಗೆ ಗೊತ್ತಾಯಿತು ರಕ್ಷಿತಾ ಎಸ್ ಅಂತ ಕೊಟ್ಟರು. ರಕ್ಷಿತಾ ಒಬ್ಬರೇ, ರಕ್ಷಿತಾ ಮತ್ತು ಅಶ್ವಿನಿ. ಸೊ ರಕ್ಷಿತಾನ ಚೂಸ್ ಮಾಡು. ಆಯಿತಾ? ನೆಕ್ಸ್ಟು
ಇವನು ಅಭಿ ಮಾತಾಡ್ದ. ಅಭಿ ಬರೋವಾಗಲೂ ಗೊತ್ತಾಯಿತು ಸ್ಪಂದನನೇ ಕೈ ತೆಗಿತಾಳೆ ಅಂತ. ಅಭಿ ಮಾತಾಡ್ದ, ನಾನು ಹಿಂಗೆ ಮಾಡಿದೆ, ಕ್ಯಾಪ್ಟನ್ಸಿ ಹಂಗೆ ಮಾಡಿದೆ ಹಿಂಗೆ ಮಾಡಿದೆ ಅಂದ್ರೆ ಸೊ ಅಂತ ಸ್ಪಂದನ ತಗೊಂಡು ಹೋಗ್ಬಿಟ್ಲು. ಈ ಎಪಿಸೋಡ್ ನೋಡೋರು ಗೊತ್ತಾಗಿರುತ್ತೆ ಏನು ನಾನು ಹೇಳ್ತಾ ಇರೋದು ಅಂತ. ಆಯಿತು. ನೆಕ್ಸ್ಟು ರಜತ್ ಮಾತಾಡುವಾಗ ನೋಡಿ, ಲಾಸ್ಟ್ ಇದರಲ್ಲಿ ಈ ಥರ ಮಾತಾಡಿದ್ದೀನಿ, ಬರೀ ಅಡುಗೆ ಮಾಡೋದು ಇದು ಮಾಡೋದು ಟಾಸ್ಕ್ ಮಾತ್ರ ಅಲ್ಲ, ಅವ್ರ ಸೆಲ್ಫು ಇದು ತೋರಿಸ್ಬೇಕು ಅಂತ ಹೇಳಿದಾಗ ಕಾವ್ಯ ಆಮೇಲೆ ಚೈತ್ರ ಅಶ್ವಿನಿ 3 ಜನನೂ ಇದು ಮಾಡಿದ್ರು, ಅದು ಸೆಲೆಕ್ಟ್ ಮಾಡಬೇಕು. ಆಯಿತು, ನಾನು ರಜತ್ ಅವ್ರ ಜೊತೆ ಆಡ್ತೀನಿ ಅಂತ ಅಶ್ವಿನಿ, ಚೈತ್ರ ಆಮೇಲೆ ಇದರಲ್ಲಿ ರಜತ್ನ ಒಂದು ಮೆಚ್ಚಬೇಕೆಂದರೆ ಬಿಟ್ಕೊಟ್ಟಿಲ್ಲ ಚೈತ್ರನ. ಏನು ಹೇಳಿದೆ ಅಂದರೆ ಲಾಸ್ಟು ನಾನು ಹಳೆ ನೀರನ್ನ ಬಿಡೋಂಗಿಲ್ಲ, ನನ್ನ ಬಾಸ್ ಜೊತೆನೇ ಆಡ್ತೀನಿ ಅಂದ್ಬಿಟ್ಟು ಚೈತ್ರ ರಜತ್ ಒಂದು ಜೋಡಿ ಆದರು. ನೆಕ್ಸ್ಟ್ ನಮ್ಮ ಇವನು ಬಂದ, ಯಾರಿರೋದು ಗಿಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ದ. ಗಿಲ್ಲಿ ನಿಂತ್ಕೊಂಡು ಮಾತಾಡುವಾಗ ಕಾವ್ಯ ಎಲ್ಲರಿಗೂ ಇದು ಮಾಡ್ತಾ ಇದ್ದಲ್ಲ, ಗಿಲ್ಲಿ ನಿಂತ್ಕೊಂಡು ಮಾತಾಡುವಾಗ ಲಾಸ್ಟು ಗಿಲ್ಲಿಗೆ ಮುಂಚೆ ರಘು ಬಂದು ಮಾತಾಡುವಾಗ ಅಶ್ವಿನಿಯವರು ಕಾವ್ಯ ಅವರು ಇಬ್ಬರು ಇದು ಮಾಡಿದ್ರು. ಬಟ್ ರಘು ಬಂದು ಶಾಕಿಂಗ್ ಏನಂದರೆ ಅಶ್ವಿನಿನ ಚೂಸ್ ಮಾಡಿದ್ರು. ಲಾಸ್ಟ್ ವೀಕೆಲ್ಲ ಜಗಳ ಅವ್ರದ್ದು. ಈ ವೀಕು ಏನೋ ಸೈಲೆಂಟಾಗಿದ್ದಾರಪ್ಪ ಅಶ್ವಿನಿ ಅವರು, ಏನಂತ ಗೊತ್ತಿಲ್ಲ, ಅವರು ಸೆಲೆಕ್ಟ್ ಮಾಡಿಕೊಂಡ್ರು. ನೆಕ್ಸ್ಟು ಗಿಲ್ಲಿ ಬಂದಾಗ ರಾಶಿಕಾ ಮತ್ತು ಕಾವ್ಯ ಇದ್ದರು. ಗೊತ್ತು ರಾಶಿಕಾ ತೆಗಿಯಲ್ಲ, ಇದು ಕಾವ್ಯ ತಗೊಂಡ್ಲು. ಗಿಲ್ಲಿ ಮತ್ತು ಕಾವ್ಯ ಅಗೇನ್. ಅವಾಗ ಕಾವ್ಯ ಒಳ್ಳೆ ಇದು ಹೇಳಿದ್ರು, ನಾನು 3-4 ಜನಕ್ಕೆ ತೋರಿಸಿದೆ, ಯಾರೂ ಇದು ಮಾಡಿಲ್ಲ, ಫೈನಲಿ ಜನರೇ ಮೆಚ್ತವ್ರೆ ಇಲ್ಲಿರೋರೆ, ನಾನು ಗಿಲ್ಲಿ ಅಂತ ಸರಿ ಅಂತ ಹೋದರು. ನೆಕ್ಸ್ಟು ಇರೋದು ಸೂರಜ್, ಈ ಕಡೆ ಸೂರಜ್ ಮಾತಾಡ್ದ, ರಾಶಿಕಾ ಅಬ್ಬಿಯಸ್ಸು. ಓಕೆ, ಅವಾಗ ಹೇಳೋದು ಬೇರೆಯವ್ರ ಥರ ನಾನು ನಾಟಕ ಮಾಡ್ಕೊಂಡು ಎಲ್ಲರಿಗೂ ತೆಗಿಯಲ್ಲ, ನಾನು ಗೊತ್ತಿದ್ದೇ ತೆಗೆದೆ ಅಂತ. ಮತ್ತು ಈ ಡೈಲಾಗ್ ಹೊಡಿಯೋಳು ಅಲ್ಲಿ ಗಿಲ್ಲಿ ರಾಶಿಕ ಯಾವಾಗಲೂ ಕಾವ್ಯ ಗಿಲ್ಲಿ ಅಂತ ಇದು ಮಾಡ್ತಾಳೆ ಅಂತ. ಇಲ್ಲಿ ನೋಡೋದು ಅದೇ ತಾನೇ ಆಗ್ತಾರದು. ನನಗೆ ಧೈರ್ಯ ಇಲ್ಲ ಆ ಥರ ತೆಗಿಯೋಕ್ಕೆ, ಯಾರಾದರೂ ಚೂಸ್ ಮಾಡಿಬಿಟ್ರೆ ಸೂರಜ್ ಹೋಗ್ಬಿಡ್ತಾನಲ್ವಾ ಅಂತ. ಆಯಿತು. ನೆಕ್ಸ್ಟು ಎಲ್ಲರಿಗೂ ಎಲ್ಲ ಜೋಡಿ ಆಯಿತು. ಗಿಲ್ಲಿ ಕಾವ್ಯ, ರಾಶಿಕಾ ಸೂರಜ್, ಮಾಳು ರಕ್ಷಿತಾ, ಅಭಿ ಸ್ಪಂದನ, ರಘು ಮತ್ತು ಅಶ್ವಿನಿ. ಧ್ರುವಂತಕ್ಕೆ ಜೋಡಿ ಇಲ್ಲ. ಅದು ಹೆಂಗೆ ಮಾಡ್ತಾರೋ, ಮೋಸ್ಟ್ಲಿ ಅವ್ರಿಗೆ ಉಸ್ತುವಾರಿ ಕೊಡ್ತಾರೇನೋ. ಆಮೇಲೆ ರಜತ್ ಚೈತ್ರ ಉಸ್ತುವಾರಿ ಕೊಡ್ತಾರೇನೋ. ಧ್ರುವಂತು ಕೊಡ್ತಾರಾ ಇಲ್ಲ ಧನುಷ್ ಕೊಡ್ತಾರೋ, ಇಲ್ಲ ಟಾಸ್ಕ್ ಇಬ್ಬರು ನೋಡ್ಕೊಳ್ತಾರ ಇದು ಏನಂತ ಗೊತ್ತಿಲ್ಲ, ಕೊಟ್ಟರು. ಓಕೆ, ಇಷ್ಟೇ ನಡೆದಿದ್ದು. ಬಟ್ ಒಂಥರ ಇಂಟ್ರೆಸ್ಟಿಂಗ್ ಆಗಿತ್ತು. ಇವತ್ತು ನೋಡೋಣ ಟಾಸ್ಕು ಹೇಗೆ ಅಂತ. ಲೈವಲ್ಲಿ ಕೆಲವು ನೋಡಿದೆ, ಅದು ಇವಾಗ ಹೇಳೋದು ಬೇಡ. ನೋಡದೆ ಈ ಎಪಿಸೋಡ್ ಆಗದೆ ನಾವು ಹೇಳಿದ್ರೆ ಸರಿ ಇರಲ್ಲ. ಓಕೆ, ಸೊ ಇಷ್ಟೇ ಅದು ಆಗಿರೋದು. ಇನ್ನೊಂದು ವಿಷಯ, ದಯವಿಟ್ಟು ಎಲ್ಲರೂ ವೆದರ್ ಸರಿ ಇಲ್ಲ, ಸ್ವಲ್ಪ ಗಿಟರ್ ಹಾಕ್ಕೊಂಡು ಓಡಾಡಿ. ಓಕೆ, ಹೊರಗಡೆ ಇರೋದು ಏನು ತಿನ್ನೋಕೆ ಹೋಗಬೇಡಿ. ತಿನ್ಬೇಕನ್ಸುತ್ತೆ, ಇದು ಜಂಕ್ ಫುಡ್ಡು, ಈ ಬೋಂಡ ಬಜ್ಜಿಲ್ಲ, ಆಯಿಲ್ಗಳು ಸರಿ ಇರಲ್ಲ ಈ ಟೈಮಲ್ಲಿ. ಹೆಂಗೆ ಹಾಕಿದ್ರು ತಿಂತಾರೆ ಅಂತ ಮಾಡೋರು ಇದ್ದಾರೆ. ದಯವಿಟ್ಟು ಅವಾಯ್ಡ್ ಮಾಡಿ. ಮನೇಲಿ ಮಾಡ್ಕೊಂಡು ತಿನ್ನಿ. ಸಾಕಷ್ಟು ಗಿಟರ್ ಹಾಕ್ಕೊಂಡು ಫಸ್ಟ್ ಏಡ್ ಟ್ಯಾಬ್ಲೆಟ್ಸ್ ಇಟ್ಕೊಂಡು ಚೆನ್ನಾಗಿರಿ. ಓಕೆ, ಇಷ್ಟು ಹೇಳಿ ನನ್ನ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು ಗೈಸ್. ಬಾಯ್.